ಎಷ್ಟು ವರ್ಷದ ಜರ್ನಿ ಇದು? ಮೇಡಮ್ Last ನಂದೊಂದು 10 years ಜರ್ನಿ. ನಿಮ್ 10 years ಜರ್ನಿ? ಎಸ್, 2016 ಇಂದ ಶುರು ಮಾಡಿದ್ದು. ನಾನು ಥಿಯೇಟರ್ ಬ್ಯಾಕ್ ಗ್ರೌಂಡ್ ನಿಂದ ನಾಟಕಗಳು ಮಾಡ್ಕೊಂಡು ರಂಗಭೂಮಿಲಿ, ಅದಾದ್ಮೇಲೆ ಶಾರ್ಟ್ ಫಿಲಿಮ್ಸ್ ಮಾಡ್ಕೊಂಡು, ಆ ಶಾರ್ಟ್ ಫಿಲಿಮ್ಸ್ ಆದ್ಮೇಲೆ ಸಿನಿಮಾಗೆ ಎಂಟರ್ ಆಗಿದ್ದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ವರ್ಕ್ ಮಾಡಿ. ಸೊ ಪರ್ಟಿಕ್ಯುಲರ್ಲಿ ಈ ಸಿನಿಮಾಗೆ ಅಂತ ಬಂದ್ರೆ ಒಂದು 2.5 years ಜರ್ನಿ ಮೇಡಮ್. 2.5 ವರ್ಷದ ಜರ್ನಿ. ಇದು ಶೂಟಿಂಗ್ ಲೊಕೇಶನ್ಸ್ ಎಲ್ಲ ಇಲ್ಲೇನಾ? ಕಂಪ್ಲೀಟ್ ಬ್ಯಾಂಗ್ಳೂರಲ್ಲೇ ನಡೆಯುವಂತ, ಈಗ ಮಣ್ಣಿನ ಕತೆ ಅಂತಾರೆ ಗೊತ್ತಾ, ಈಗ ಕಾಂತಾರ ಸಿನಿಮಾ ನಮ್ಮ ಮಣ್ಣಿನ ಕತೆ ಅಂತಾರೆ. ಸೊ ಇದು ಅಷ್ಟೇ ಅದೇ ರೀತಿ ನಮ್ಮ ಬೆಂಗಳೂರಿನ ಒಂದು ಕತೆ, ಒಂದು ಜನಗಳ, ನಿಮ್ಮ ಅಕ್ಕಪಕ್ಕದ ರಸ್ತೆಲೇ ನಡೆದಿದೆಯೇನೋ ಅಂತ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ. ಇದು ಕರೆಕ್ಟ್, ಆ ರೋಡಲ್ಲಿ ಒಂದು ಹುಡುಗಂಗೆ ಈ ತರದೊಂದು ಇನ್ಸಿಡೆಂಟ್ ಆಗಿತ್ತು, ನನ್ ಫ್ರೆಂಡ್ಗೆ ಈ ತರದೊಂದು ಇನ್ಸಿಡೆಂಟ್ ಆಗಿತ್ತು. ಸೊ ಅದನ್ನ ನಮ್ಮ ಡೈಲಿ ಲೈಫ್ ನ ಒಂದು ರೆಪ್ರೆಸೆಂಟ್ ಮಾಡುವಂತದ್ದು, ನಮ್ಮ ಒಂದು ಬೆಂಗಳೂರ ಬ್ಯಾಕ್ ಗ್ರೌಂಡ್ ನ ಇಟ್ಕೊಂಡು ಮಾಡಿರೋ. ಹೇಗೆ ಉಟ್ಕೊಳ್ತು ಈ ಕತೆ? ಅದೇ ಮೇಡಮ್, ಓಕೆ, ಲವ್ ಅಂತ ಅಂದಾಗ ಯಾವ ರೀತಿ ಲವ್ ಇರುತ್ತೆ. ಸೊ ಕೆಲವ್ರಿಗೆ ಏನು ಅಂದ್ರೆ ಕ್ರಶ್, ಪ್ರತಿಯೊಬ್ರು ಜೀವನದಲ್ಲಿ ಆಗೋದ್ ಫಸ್ಟ್ ಅದೇ, ಒಂದು ಕ್ರಶ್ ಆಗುತ್ತೆ. ಬಟ್ ಹೇಳ್ಕೊಳ್ಳೋದಕ್ಕೆ ನಮಗೆ ಅಷ್ಟು ಕಾನ್ಫಿಡೆನ್ಸ್ ಇರೋದಿಲ್ಲ, ಮತ್ತೆ ಒಂದು ಭಯ ಇರುತ್ತೆ, ಫಿಯರ್ ಇರುತ್ತೆ. ಸೊ ಹೇಳ್ಕೋಬೇಕು ಅನ್ನೋ ಅಷ್ಟರಲ್ಲೇ ನಾವು ಇನ್ನೊಬ್ರು ಬಾರಿಂದ ಯಾರೋ ಹೇಳಿ ಆ ತರ ವರ್ಕೌಟ್ ಆಗೋದು ಸುಮಾರು ಘಟನೆಗಳು ನಡೆದಿರುತ್ತೆ. ಇನ್ ಕೆಲವ್ರಿಗೆ ಏನು ಅಂದ್ರೆ ಏನೋ ಮಿಸ್ ಆಗೋಗ್ತಾರೆ, ವೆಕೇಟ್ ಮಾಡ್ಕೊಂಡು ಹೋಗ್ಬೋದು, ಈ ತರದ್ದು ಒಂದೊಂದೊಂದಷ್ಟು ಇನ್ಸಿಡೆಂಟ್ ಆಗುತ್ತೆ. ಸೊ ಈ ತರ ನೋಡಿದಾಗ, ಮೆಲ್ಕ್ ಹಾಕಿದಾಗ ಯಾವ ರೀತಿ ಇದೆ ಅಂದಾಗ ಅದನ್ನೆಲ್ಲ ಕಾಯಿನ್ ಮಾಡಿ ಒಂದಷ್ಟನ್ನ ಪ್ರೆಸೆಂಟ್ ಮಾಡಿರೋ ಅಂತದ್ದು ಇದ್ರಲ್ಲಿ.